ಎಕ್ಸಾಮ್ ಟ್ರಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದ ಮೂಲಕ 2021 ಜನವರಿ 13ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈಗ 2021 ಜನವರಿ 13ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ನಗರದಲ್ಲಿ ನಿರಂತರವಾಗಿ ಹೆಚ್ಚುತ್ತಿರುವ ಮಾಲಿನ್ಯದಿಂದಾಗಿ ಯಾವ ಪುರಸಭೆ ತೈಲ ಬ್ಯಾಂಕ್ ಅನ್ನು ಪ್ರಾರಂಭಿಸಿದೆ? ಉತ್ತರ ಲಕ್ನೋ. ಲಕ್ನೋ ಮುನ್ಸಿಪಲ್ ಕಾರ್ಪೊರೇಷನ್ ನಗರದಲ್ಲಿ ತೈಲ ಬ್ಯಾಂಕ್ ಅನ್ನು ಜನವರಿ 6, 2020 ಪ್ರಾರಂಭಿಸಿದೆ. ಈ ಒಂದು ತೈಲ ಬ್ಯಾಂಕ್ ಅಥವಾ ಈ ಬಟ್ಟೆ ಚೀಲಗಳನ್ನು ಸ್ವಸಹಾಯ ಗುಂಪುಗಳು ಒಲಿಯುತ್ತವೆ ಮತ್ತು ಮಾರುಕಟ್ಟೆಗಳು ಮತ್ತು ಮಂಡೀಸ್ನ ಸ್ಟಾಲ್ಗಳಲ್ಲಿ ಮಾರಾಟ ಮಾಡಲಾಗುವುದು. ಈ ಒಂದು ಚೀಲವು 5 ರಿಂದ 20 ರೂಗೆ ಲಭ್ಯವಿರುತ್ತದೆ ಎಂದು ಪುರಸಭೆ ಆಯುಕ್ತ ಅಜಯ್ ಕುಮಾರ್ ದ್ವಿವೇದಿ ಹೇಳುತ್ತಾರೆ. ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರ ಆಡಳಿತ ಸೇವಾ ಪರೀಕ್ಷೆ ಅಭ್ಯರ್ಥಿಗಳ ವಯಸ್ಸಿನ ಮಿತಿಯನ್ನು 37 ರಿಂದ ಎಷ್ಟು ವರ್ಷಗಳಿಗೆ ಇಳಿಸಲಾಗಿದೆ? ಉತ್ತರ 32. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಜನವರಿ 10, 2021 ಜಮ್ಮು ಮತ್ತು ಕಾಶ್ಮೀರ ಆಡಳಿತ ಸೇವೆಗಳ ಪರೀಕ್ಷೆಯ ಆಕಾಂಕ್ಷಿಗಳ ವಯಸ್ಸಿನ ಮಿತಿಯನ್ನು ಸರ್ಕಾರ ಕಡಿಮೆ ಮಾಡುವಂತಹ ನಿರ್ಧಾರವನ್ನು ಕೈಗೊಂಡಿದೆ. ಕೇಂದ್ರ ಪ್ರದೇಶವಾದಂತಹ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಆಡಳಿತ ಸೇವೆಗಳ ಪರೀಕ್ಷಾ ಆಕಾಂಕ್ಷಿಗಳ ವಯೋಮಿತಿಯನ್ನು ಸರ್ಕಾರ 37 ವರ್ಷದಿಂದ 32 ವರ್ಷಕ್ಕೆ ಇಳಿಸಿದೆ. ಬಿಂದು ಸಾಗರ್ ಸ್ವಚ್ಛಗೊಳಿಸುವ ಯೋಜನೆ ಉದ್ಘಾಟಿಸಿದ ರಾಜ್ಯ ಯಾವುದು? ಉತ್ತರ ಒಡಿಶಾ. ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮತ್ತು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು 2021 ಜನವರಿ 9 ಶುದ್ಧ ಬಿಂದು ಸಾಗರ್ ಉಪಕ್ರಮವನ್ನು ಪ್ರಾರಂಭಿಸಿದರು. ಈ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉಪಕ್ರಮವನ್ನು ಉದ್ಘಾಟಿಸಿದ ಮುಖ್ಯಮಂತ್ರಿ, ಬಿಂದು ಸಾಗರ್ ದೇಶದ ಎಲ್ಲಾ ಯಾತ್ರಾ ಕೇಂದ್ರಗಳೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಇದು ರಾಷ್ಟ್ರೀಯ ಏಕೀಕರಣದ ಸಂಕೇತವಾಗಿದೆ ಎಂದು ಹೇಳಿದರು. ನಿಮ್ಮ ಸಂವಿಧಾನವನ್ನು ತಿಳಿದುಕೊಳ್ಳಿ ಎಂಬ ಉಪಕ್ರಮವನ್ನು ಯಾರು ಪ್ರಾರಂಭಿಸಿದ್ದಾರೆ? ಉತ್ತರ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ದೇಶದಾದ್ಯಂತ ಶಾಲೆಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ನಿಮ್ಮ ಸಂವಿಧಾನವನ್ನು ತಿಳಿದುಕೊಳ್ಳಿ ಎಂಬ ಅಭಿಯಾನವನ್ನು ನಡೆಸಲಿದೆ ಎಂದು ಲೋಕಸಭಾ ಸ್ಪೀಕರ್ ಆದಂತಹ ಓಂ ಬಿರ್ಲಾ ಅವರು ಡೆಹ್ರಾಡೂನ್ ನಲ್ಲಿ ಜನವರಿ 20, 2021 ಹೇಳಿದರು. ಈ ಒಂದು ನಿಮ್ಮ ಸಂವಿಧಾನವನ್ನು ತಿಳಿದುಕೊಳ್ಳಿ ಎಂಬ ಅಭಿಯಾನವನ್ನು ಇಂಗ್ಲಿಷ್ ಅಲ್ಲಿ ನೋಡೋದಾದರೆ ನೋ ಯುವರ್ ಕಾನ್ಸ್ಟಿಟ್ಯೂಷನ್ ಎಂಬ ಅರ್ಥ ಬರುತ್ತದೆ. ಇತ್ತೀಚೆಗೆ ನಿಧನರಾದ ತುರ್ಲಪತಿ ಕುಟುಂಬರಾವ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಪತ್ರಕರ್ತ ಅಥವಾ ಜರ್ನಲಿಸ್ಟ್. ಖ್ಯಾತ ಪತ್ರಕರ್ತ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ತುರ್ಲಪತಿ ಕುಟುಂಬರಾವ್ ಅವರು 2021 ಜನವರಿ 10 ವಿಜಯವಾಡದಲ್ಲಿ ನಿಧನರಾದರು. ಭಾರತದ ಮೊದಲ ಅಗ್ನಿಶಾಮಕ ಉದ್ಯಾನವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಒಡಿಶಾ. ಭಾರತ ದೇಶದ ಮೊದಲ ಫೈರ್ ಪಾರ್ಕ್ ಒಡಿಶಾದ ಭುವನೇಶ್ವರದಲ್ಲಿ ಪ್ರಾರಂಭವಾಯಿತು. ಈ ಒಂದು ಅಗ್ನಿಶಾಮಕ ಸುರಕ್ಷತಾ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಈ ಒಂದು ಫೈರ್ ಪಾರ್ಕ್ ಹೊಂದಿದೆ. ಇದನ್ನು ಪ್ರತಿ ಶನಿವಾರ ಸಾರ್ವಜನಿಕರಿಗೆ ತೆರೆಯಲಾಗುವುದು. ಉದ್ಯಾನದಲ್ಲಿ ಎಲ್ಲಾ ಅಗ್ನಿಶಾಮಕ ಗೇರುಗಳಿವೆ. ಅಗ್ನಿಶಾಮಕ ಉಪಕರಣಗಳ ಬಳಕೆಯ ಬಗ್ಗೆ ಪ್ರದರ್ಶನಗಳನ್ನು ನೀಡಲಾಗುವುದು. ಇತ್ತೀಚೆಗೆ ಚೆರಿ ಬ್ಲಾಸಮ್ ಮಾವು ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಉತ್ತರ ಮಣಿಪುರ. ಮಣಿಪುರ ರಾಜ್ಯದಲ್ಲಿ ಚೆರಿ ಬ್ಲಾಸಮ್ ಮಾವು ಉತ್ಸವವು ಸೇನಾಪತಿ ಜಿಲ್ಲೆಯಲ್ಲಿ ಜಿಲ್ಲೆಯ ಗುಲಾಬಿ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಸಾಂಕ್ರಾಮಿಕ ರೋಗದಿಂದಾಗಿ ಮಣಿಪುರ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಎನ್ ಬಿರೇನ್ ಸಿಂಗ್ ಈ ಕಾರ್ಯಕ್ರಮವನ್ನು ವಾಸ್ತವಿಕವಾಗಿ ಅಲಂಕರಿಸಿದರು. ಮಣಿಪುರದ ಸೇನಾಪತಿ ಜಿಲ್ಲೆಯ ಮಾವೋ ಪ್ರದೇಶವು ಚೆರಿ ಬ್ಲಾಸಮ್ಗೆ ಹೆಸರುವಾಸಿಯಾಗಿದೆ. ಇದನ್ನು ಜಪಾನ್ ನಲ್ಲಿ ಸಕುರಾ ಎಂದು ಕೂಡ ಕರೆಯಲಾಗುತ್ತದೆ. ಮಣಿಪುರ ಸರ್ಕಾರವು 2017 ರಿಂದ ಪ್ರತಿ ವರ್ಷ ಉತ್ಸವವನ್ನು ಆಯೋಜಿಸಲು ಪ್ರಾರಂಭಿಸಿತು. ಆದಾಗ್ಯೂ ಈ ವರ್ಷ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ಉತ್ಸವವನ್ನು ಕಡಿಮೆ ಮಾಡಲು ಪ್ರಾಧಿಕಾರ ನಿರ್ಧರಿಸಿತು. ಅಮ್ರೇಲಿ ಜಿಲ್ಲೆಯಲ್ಲಿ ಹೊಸ ಬಾಗಸಾರ್ ಪ್ರಾಂತ್ಯ ರಚಿಸಲು ಯಾವ ರಾಜ್ಯ ನಿರ್ಧರಿಸಿದೆ? ಉತ್ತರ ಗುಜರಾತ್. ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾದಂತಹ ವಿಜಯ್ ರೂಪಾನಿ ಅವರು ಅಮ್ರೇಲಿ ಜಿಲ್ಲೆಯಲ್ಲಿ ಹೊಸ ಬಾಗಸಾರ್ ಪ್ರಾಂತ್ಯವನ್ನು ರಚಿಸಲು ನಿರ್ಧರಿಸಿದ್ದಾರೆ. ಇದು ರಾಜ್ಯದ ಆದಾಯ ಸೇವೆಗಳನ್ನು ಜನರಿಗೆ ಹತ್ತಿರವಾಗಿಸುತ್ತದೆ ಮತ್ತು ಸೇವೆಗಳನ್ನು ವೇಗವಾಗಿ ಒದಗಿಸುತ್ತದೆ.
ಹೊಸದಾಗಿ ರಚಿಸಲಾದಂತಹ ಬಾಗಸಾರ್ ಪ್ರಾಂತ್ಯ ಜನವರಿ 26ರಿಂದ ಜಾರಿಗೆ ಬರಲಿದ್ದು, ಇದರಲ್ಲಿ ಬಾಗಸಾರ ಮತ್ತು ವಾಡಿಯಾ ತಾಲೂಕುಗಳಿವೆ. ಭಾರತದ ಕೋವಿಡ್ ಪರಿಹಾರ ಕಾರ್ಯಗಳಿಗಾಗಿ ಯಾವ ದೇಶವು 2113 ಕೋಟಿ ರುಗಳ ಸಾಲವನ್ನು ಘೋಷಿಸಿದೆ? ಉತ್ತರ ಜಪಾನ್. ಜಪಾನ್ ದೇಶವು 30 ಬಿಲಿಯನ್ ಜಪಾನೀಸ್ ಯೆನ್ನ ಅಧಿಕೃತ ಅಭಿವೃದ್ಧಿ ನೆರವು ಸಾಲವನ್ನು ನೀಡಿದೆ. ಇದು ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಸಾಮಾಜಿಕ ನೆರವು ನೀಡುವ ಭಾರತದ ಪ್ರಯತ್ನಗಳನ್ನು ಬೆಂಬಲಿಸಲು ಪ್ರೋಗ್ರಾಂ ಸಾಲಕ್ಕಾಗಿ ಸರಿಸುಮಾರು 2113 ಕೋಟಿ ರೂಪಾಯಿಗಳನ್ನು ಕೋವಿಡ್-19 ಸಾಂಕ್ರಾಮಿಕದಿಂದಾಗಿ ತೀವ್ರವಾಗಿ ಪ್ರಭಾವಿತವಾಗಿದೆ. ಶಿಕ್ಷಕರ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆಯನ್ನು ಸುಧಾರಿಸಲು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದೊಂದಿಗೆ ಯಾವ ರಾಜ್ಯವು ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಆಂಧ್ರಪ್ರದೇಶ. ಆಂಧ್ರಪ್ರದೇಶ ಸರ್ಕಾರ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯವು 2021 ಜನವರಿ 7ರಂದು ರಾಜ್ಯದ ಪುರಸಭೆ ಶಾಲೆಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆಯನ್ನು ಸುಧಾರಿಸುವ ಒಪ್ಪಂದವನ್ನು ಮಾಡಿಕೊಂಡಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾದಂತಹ ಜಗನ್ ಮೋಹನ್ ರೆಡ್ಡಿ ಅವರು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಮಾಧ್ಯಮವನ್ನು ತೆಲುಗಿನಿಂದ ಇಂಗ್ಲಿಷ್ಗೆ ವರ್ಗಾಯಿಸುವ ಯೋಜನೆಯನ್ನು ಹೊಂದಿರುವ ಸಮಯದಲ್ಲಿ 12,378 ಶಿಕ್ಷಕರು ಮತ್ತು ಸುಮಾರು 7 ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಉಪಕ್ರಮವು ಇದಾಗಿರುತ್ತದೆ. ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಸಂಶೋಧನೆಗಾಗಿ ಟೆಲ್ ಅವೀವ್ ವಿಶ್ವವಿದ್ಯಾಲಯದೊಂದಿಗೆ ಯಾವ ಐಟಿ ಕಂಪನಿ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ವಿಪ್ರೋ. ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಂಶೋಧನೆ ಮತ್ತು ವಿಶ್ಲೇಷಣೆಗಾಗಿ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಂಶೋಧನೆ ಮತ್ತು ವಿಶ್ಲೇಷಣೆಗಾಗಿ ಭಾರತೀಯ ಬಹುರಾಷ್ಟ್ರೀಯ ಸಂಸ್ಥೆಯಾದಂತಹ ವಿಪ್ರೋ ಇಸ್ರೇಲ್ನ ಟೆಲ್ ಅವೀವ್ ವಿಶ್ವವಿದ್ಯಾಲಯದೊಂದಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ. ಈ ಒಂದು ಒಪ್ಪಂದದ ಪ್ರಕಾರ ಟೆಲ್ ಅವೀವ್ ವಿಶ್ವವಿದ್ಯಾಲಯದ ಕ್ವಾಂಟಮ್ ಸೈನ್ಸ್ ಮತ್ತು ಟೆಕ್ನಾಲಜಿ ಅಧ್ಯಾಪಕ ಸದಸ್ಯರು ವಿಪ್ರೋ ಮತ್ತು ಅದರ ಗ್ರಾಹಕರೊಂದಿಗೆ ಭಾರತೀಯ ಐಟಿ ಮೇಜರ್ನ ದೊಡ್ಡ ಸಾಂಸ್ಥಿಕ ಗ್ರಾಹಕರಿಗೆ ಬಳಕೆಯ ಪ್ರಕರಣಗಳು ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ನ ಸಂಭಾವ್ಯ ಅನ್ವಯಿಕೆಗಳನ್ನು ವಿಶ್ಲೇಷಿಸಲು ಕೆಲಸ ಮಾಡುತ್ತಾರೆ. ಇತ್ತೀಚೆಗೆ ದೆಹಲಿ ಸರ್ಕಾರ ಕೊಂಕಣಿ ಅಕಾಡೆಮಿ ಸ್ಥಾಪಿಸುವುದಾಗಿ ಘೋಷಿಸಿದೆ. ಇದು ಯಾವ ರಾಜ್ಯದ ಅಧಿಕೃತ ಭಾಷೆಯಾಗಿದೆ? ಉತ್ತರ ಗೋವಾ. ನಗರದಲ್ಲಿ ಭಾಷೆಯನ್ನು ಉತ್ತೇಜಿಸುವ ಸಲುವಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಕೊಂಕಣಿ ಅಕಾಡೆಮಿ ಸ್ಥಾಪಿಸಲು 2021 ಜನವರಿ 8ರಂದು ದೆಹಲಿ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ ಎಂದು ದೆಹಲಿಯ ಮುಖ್ಯಮಂತ್ರಿಯಾದಂತಹ ಅರವಿಂದ್ ಕೇಜ್ರಿವಾಲ್ ಅವರು ಇತ್ತೀಚೆಗೆ ಪ್ರಕಟಿಸಿದ್ದಾರೆ. ಕೊಂಕಣಿ ಇಂಡೋ ಆರ್ಯನ್ ಭಾಷೆಯಾಗಿದ್ದು ದೇಶದ ಕರಾವಳಿ ಪ್ರದೇಶದಲ್ಲಿ ಮುಖ್ಯವಾಗಿ ವಾಸಿಸುವ ಕೊಂಕಣಿ ಜನರು ಮಾತನಾಡುತ್ತಾರೆ. ಇದು ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖಿಸಲಾದ 22 ನಿಗದಿತ ಭಾಷೆಗಳಲ್ಲಿ ಒಂದಾಗಿದೆ ಮತ್ತು ಇದು ಗೋವಾದ ಅಧಿಕೃತ ಭಾಷೆಯಾಗಿದೆ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ವಿಮಾನವನ್ನು ಸೋಂಕುರಹಿತಗೊಳಿಸಲು ಯಾವ ವಿಮಾನಯಾನ ಸಂಸ್ಥೆ ಇತ್ತೀಚೆಗೆ ರೋಬೋಟಿಕ್ ಸಾಧನವನ್ನು ನಿಯೋಜಿಸಿದೆ? ಉತ್ತರ ಏರ್ ಇಂಡಿಯಾ. ನೇರಳಾತೀತ ಸೋಂಕು ನಿವಾರಕ ಲ್ಯಾಂಪಿಂಗ್ ವ್ಯವಸ್ಥೆಯನ್ನು ಅಳವಡಿಸಿರುವ ನೇರಳಾತೀತ ರೋಬೋಟ್ ಸಾಧನವನ್ನು ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ತನ್ನ ಬೋಯಿಂಗ್ 737-800 ವಿಮಾನಗಳನ್ನು ಸೋಂಕುರಹಿತಗೊಳಿಸಲು ವಿಮಾನಯಾನ ಸಂಸ್ಥೆ ತೊಡಗಿಸಿಕೊಂಡಿದೆ ಎಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ 7 ಜನವರಿ 2020ರಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲು ಯಾರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ಉನ್ನತ ಶಕ್ತಿಯ ಸಮಿತಿಯನ್ನು ರಚಿಸಲಾಗಿದೆ? ಉತ್ತರ ನರೇಂದ್ರ ಮೋದಿ. ಜನವರಿ 23ರಿಂದ ಪ್ರಾರಂಭವಾಗುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ದಿನಾಚರಣೆಯ ನೆನಪಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಈ ಒಂದು ಸಮಿತಿಯು 85 ಸದಸ್ಯರ ಸಮಿತಿಯಾಗಿರುತ್ತೆ. 10ಕ್ಕಿಂತ ಕಡಿಮೆ ಕೇಂದ್ರ ಮಂತ್ರಿಗಳು ಮತ್ತು 7 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಒಳಗೊಂಡಿರುತ್ತದೆ. ಈ ಒಂದು ಸಮಿತಿಯು 1 ವರ್ಷದ ಸ್ಮರಣಾರ್ಥ ಚಟುವಟಿಕೆಗಳನ್ನು ನಿರ್ಧರಿಸುತ್ತದೆ. ಭಾರತ ದೇಶದ ಮೊದಲ ಒಳಾಂಗಣ ಸ್ಕೀ ಪಾರ್ಕ್ ಅನ್ನು ಇತ್ತೀಚೆಗೆ ಎಲ್ಲಿ ಸ್ಥಾಪಿಸಲಾಗುವುದು? ಉತ್ತರ ಕುಫ್ರಿ. ಹಿಮಾಲಯನ್ ರಾಜ್ಯವಾದಂತಹ ಹಿಮಾಚಲ ಪ್ರದೇಶವು ಶೀಘ್ರದಲ್ಲೇ ತನ್ನ ಮೊದಲ ಒಳಾಂಗಣ ಸ್ಕೀ ಪಾರ್ಕ್ ಅನ್ನು ಶಿಮ್ಲಾ ಬಳಿಯ ಕುಫ್ರಿಯಲ್ಲಿ ಸ್ಥಾಪಿಸಲಿದೆ. ಈ ಅಭಿವೃದ್ಧಿಯ ಹಿಂದಿನ ಉದ್ದೇಶವೆಂದರೆ ರಾಜ್ಯದಲ್ಲಿ ಪ್ರವಾಸೋದ್ಯಮ ಹೆಚ್ಚಿಸುವುದು ಮತ್ತೆ ಈಗಾಗಲೇ ಕುಫ್ರಿಯಲ್ಲಿ ಭಾರತದ ಮೊದಲ ಒಳಾಂಗಣ ಸ್ಕೀ ಪಾರ್ಕ್ ಅನ್ನು ನಿರ್ಮಿಸಲು ಹಿಮಾಚಲ ರಾಜ್ಯ ಸರ್ಕಾರ ಮತ್ತು ನಾಕ್ಸನ್ಸ್ ಡೆವಲಪರ್ ನಡುವೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ.
ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಟ್ರೇಡ್ ಪಾಲಿಸಿ ರಿವ್ಯೂ ಅಥವಾ ಟಿಪಿಆರ್ ಯಾವ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದೆ? ಉತ್ತರ WTO. ಈ ಒಂದು ಟ್ರೇಡ್ ಪಾಲಿಸಿ ರಿವ್ಯೂ ಅಥವಾ ಟಿಪಿಆರ್ ಎನ್ನುವುದು ವಿಶ್ವ ವಾಣಿಜ್ಯ ಸಂಸ್ಥೆ ಅಥವಾ WTO ನ ಅಡಿಯಲ್ಲಿ ಬರುವ ಒಂದು ಕಾರ್ಯವಿಧಾನವಾಗಿದೆ. ಇದರಲ್ಲಿ ಸದಸ್ಯರ ವ್ಯಾಪಾರ ಮತ್ತು ಸಂಬಂಧಿತ ನೀತಿಗಳನ್ನು ಪರಿಶೀಲಿಸಲಾಗುತ್ತದೆ. ಅದರ ನಿಯಮಗಳಿಗೆ ಅನುಸರಣೆ ಸುಧಾರಿಸುತ್ತದೆ. ಇತ್ತೀಚೆಗೆ WTO ನಲ್ಲಿ ಭಾರತದ 7ನೇ ವ್ಯಾಪಾರ ನೀತಿ ವಿಮರ್ಶೆ ಅಥವಾ ಟಿಪಿಆರ್ ಜಿನೋವಾದಲ್ಲಿ ಮುಕ್ತಾಯವಾಯಿತು. ಭಾರತದ ಹಿಂದಿನ ಟಿಪಿಆರ್ ಅನ್ನು 2015ರಲ್ಲಿ ನಡೆಸಲಾಯಿತು. ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಕೋವಿಡ್-19 ಗಾಗಿ ಹೊಸ ರೋಗ ನಿರ್ಣಯ ಮತ್ತು ಲಸಿಕೆಗಳ ಸಂಯೋಜಿತ ಲಭ್ಯತೆಯನ್ನು ಹೆಚ್ಚಿಸಲು ಭಾರತವು ಹಲವಾರು ಕ್ರಮಗಳನ್ನು ಬೆಂಬಲಿಸಿತು. ಕೋಲ್ಕತ್ತಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದ ಪಶ್ಚಿಮ ಬಂಗಾಳದ ಬ್ರಾಂಡ್ ಅಂಬಾಸಿಡರ್ ಯಾರು? ಉತ್ತರ ಶಾರುಖ್ ಖಾನ್. ಕೋಲ್ಕತ್ತಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಥವಾ KIFF 26ನೇ ಆವೃತ್ತಿಯನ್ನು ಪಶ್ಚಿಮ ಬಂಗಾಳ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಮಮತಾ ಬ್ಯಾನರ್ಜಿ ಅವರು ಉದ್ಘಾಟಿಸಿದರು. ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವಾಸ್ತವಿಕವಾಗಿ ಪಶ್ಚಿಮ ಬಂಗಾಳದ ಬ್ರಾಂಡ್ ಅಂಬಾಸಿಡರ್ ಆಗಿರುವ ಬಾಲಿವುಡ್ ತಾರೆ ಶಾರುಖ್ ಖಾನ್ ಕೂಡ ಭಾಗವಹಿಸಿದ್ದರು. ಈ ಒಂದು ಕೋಲ್ಕತ್ತಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 45 ದೇಶಗಳ 81 ಪೂರ್ಣ ಉದ್ದದ ಚಲನಚಿತ್ರಗಳು, 51 ಕಿರುಚಿತ್ರಗಳು ಮತ್ತು ಸಾಕ್ಷ್ಯಚಿತ್ರಗಳನ್ನು ಪ್ರದರ್ಶಿಸಲಾಗುವುದು. 2021 ಜನವರಿ 13ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.